2 ರಿಂದ 5 ವರ್ಷದ ಒಳಗಿರುವ ಮಕ್ಕಳಿಗೆ ಅತಿ ಸುಲಭವಾಗಿ ಕಲಿಯಬಹುದಾದ 5 ಶ್ಲೋಕಗಳು. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭತೆ ಕರದರ್ಶನಂ. ಈ ಶ್ಲೋಕವನ್ನು ಮಕ್ಕಳು ಬೆಳಗ್ಗೆ ಎದ್ದ ಕೂಡಲೇ ತಮ್ಮ 2 ಕೈಯನ್ನು ಜೋಡಿಸಿ ಕಣ್ಣ ಮುಂದೆ ಇಟ್ಟುಕೊಂಡು ಈ ಶ್ಲೋಕವನ್ನು ಹೇಳಬೇಕು. ತಂದೆ ತಾಯಿಯರು ಈ ಶ್ಲೋಕವನ್ನು ಹೇಳಿಕೊಡಬೇಕು ಮಕ್ಕಳಿಗೆ. ಹಾಸಿಗೆ ಮೇಲೆ ಈ ಶ್ಲೋಕವನ್ನು ಹೇಳಬೇಕು. 2ನೇ ಶ್ಲೋಕ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕವನ್ನು ಮಕ್ಕಳಿಗೆ ಸ್ನಾನ ಮಾಡುವ ಸಮಯದಲ್ಲಿ ಮೊದಲು ನೀರನ್ನು ಮುಟ್ಟಿ ಈ ಶ್ಲೋಕವನ್ನು ಹೇಳಿಕೊಡಬೇಕು. 3ನೇ ಶ್ಲೋಕ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಶ್ಲೋಕವನ್ನು ಮಕ್ಕಳಿಗೆ ಪೂಜೆ ಮಾಡುವ ಸಮಯದಲ್ಲಿ ಹೇಳಿಕೊಡಬೇಕು. 2 ರಿಂದ 5 ವರ್ಷದ ಮಕ್ಕಳಿಗೆ ಹೇಳಿಕೊಡಬೇಕು. ಕಲಿಯಲು ತುಂಬ ಸುಲಭವಾದ 4ನೇ ಶ್ಲೋಕ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕವನ್ನು ಮಕ್ಕಳಿಗೆ ಶಾಲೆಯ ಸಮಯದಲ್ಲಿ ಹೇಳಿಕೊಡಬೇಕು ಮತ್ತು ಮನೆಯಲ್ಲಿ ಅಭ್ಯಾಸವನ್ನು ಮಾಡಿಸಬೇಕು. 5ನೇ ಶ್ಲೋಕ, ದೀಪ ಹಚ್ಚುವ ಸಮಯದಲ್ಲಿ ಸಂಜೆ ಹೊತ್ತು ಈ ಶ್ಲೋಕವನ್ನು ಹೇಳಿಕೊಡಬೇಕು ಮಕ್ಕಳಿಗೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ಈ ಶ್ಲೋಕವನ್ನು ಮಕ್ಕಳಿಗೆ ಸಂಜೆ ಟೈಮಲ್ಲಿ ಹೇಳಿಕೊಡಬೇಕು. ಈ 5 ಶ್ಲೋಕಗಳು ಮಕ್ಕಳಿಗೆ ಕಲಿಯಲು ಸುಲಭವಾಗಿರುತ್ತದೆ ಮತ್ತು ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿರುವ ಶ್ಲೋಕಗಳು.